ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ತಿಳಿಯೋದಾದರೆ, ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಕಡೆಯಿಂದ ಅಪ್ರೆಂಟಿಸ್ಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ. ಯಾರ್ಯಾರೆಲ್ಲ ಅಪ್ಲಿಕೇಶನ್ನ ಹಾಕ್ಬೋದು, ಹಾಗೆ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಲಿಮಿಟ್ ಎಷ್ಟು ಹೇಳಿದ್ದಾರೆ, ಹಾಗೆ ಫೀಸ್ ಡೀಟೇಲ್ಸ್ ಏನು ಹೇಳಿದ್ದಾರೆ, ಯಾವ ರೀತಿ ಸೆಲೆಕ್ಷನ್ಸ್ ಮಾಡ್ತಾರೆ, ಎಷ್ಟು ಪೋಸ್ಟ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ, ಜೊತೆಗೆ ಯಾವ ಲೊಕೇಶನಲ್ಲಿ ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಸಹ ಒತ್ತಿ. ನಾನು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಮಿಡಿಯೇಟಾಗಿ ನೀವು ಜಾಬ್ಗೆಲ್ಲ ಅಪ್ಲೈ ಮಾಡ್ಕೋಬೋದು. ರೈಲ್ವೆ ರಿಕ್ವೈರ್ಮೆಂಟ್ ಸೆಲ್ ಸೌತ್ ವೆಸ್ಟರ್ನ್ ರೈಲ್ವೇಲಿ ವೇಕೆನ್ಸಿ ಕರೆದಿರೋದು, ಅಂದರೆ ಅಪ್ರೆಂಟಿಸ್ಗೆ ವೇಕೆನ್ಸಿ ಕರೆದಿದ್ದಾರೆ. ಆರ್ಗನೈಸೇಷನ್ ನೇಮ್ ಬಂದು ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಆಗಿರುತ್ತೆ. ಎಷ್ಟು ಪೋಸ್ಟ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ ಅಂದರೆ 904 ಪೋಸ್ಟ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ. ಜಾಬ್ ಲೊಕೇಶನ್ ಬಂದು ಮೈಸೂರು, ಹುಬ್ಬಳ್ಳಿ, ಬೆಂಗಳೂರಲ್ಲಿ ವೇಕೆನ್ಸಿ ಬಿಟ್ಟಿರೋದು. ಸ್ಯಾಲ್ರಿ ಬಂದು 15ರಿಂದ 20,000 ಅಂದರೆ ಒಂದು ತಿಂಗಳಿಗೆ ಇರುತ್ತೆ. ಪೋಸ್ಟ್ ನೇಮ್ ಬಂದು ಅಪ್ರೆಂಟಿಸ್ಗೆ ವೇಕೆನ್ಸಿ ಕರೆದಿರೋದವರು. ಸೊ ಎಲಿಜಿಬಿಲಿಟಿ ಏನಿರಬೇಕು ಅಂದರೆ, ಇಲ್ಲಿ 10th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. 10th ಜೊತೆಗೆ ಏನಾದರೂ ITI ಮಾಡಿದ್ದೀರಾ ಅಂದರೆ ಅವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಹಾಗೆಯೇ 50% ಮೇಲ್ ಬಂದಿರೋರು ಮಾತ್ರ ಅಪ್ಲೈ ಮಾಡೋದಕ್ಕಾಗೋದು. ಸೌತ್ ವೆಸ್ಟ್ ರೈಲ್ವೆಲಿ ಅಪ್ರೆಂಟಿಸ್ಗೆ ಬಂದು ಇಲ್ಲಿ ಯಾವ್ಯಾವ ಡಿವಿಷನಲ್ಲಿ ಎಷ್ಟೆಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ಅಂತ ನೋಡೋಣ. ಡಿವಿಷನ್ ನೇಮ್ ಬಂದು ಹುಬ್ಬಳ್ಳಿ ಡಿವಿಷನಲ್ಲಿ ಬಂದು 237 ಪೋಸ್ಟ್ ಬಿಟ್ಟಿದ್ದಾರೆ. ಹಾಗೆಯೇ ಕ್ಯಾರೇಜ್ ರಿಪೇರ್ ವರ್ಕ್ಶಾಪ್ ಹುಬ್ಬಳ್ಳಿಯಲ್ಲಿ ಬಂದು 217 ಪೋಸ್ಟ್ ಬಿಟ್ಟಿದ್ದಾರೆ. ಬೆಂಗಳೂರು ಡಿವಿಷನಲ್ಲಿ ಬಂದು 230 ಪೋಸ್ಟ್ ಬಿಟ್ಟಿದ್ದಾರೆ. ಮೈಸೂರು ಡಿವಿಷನಲ್ಲಿ ಬಂದು 177 ಪೋಸ್ಟ್ ಬಿಟ್ಟಿದ್ದಾರೆ. ಸೆಂಟ್ರಲ್ ವರ್ಕ್ಶಾಪ್ ಮೈಸೂರಲ್ಲಿ ಬಂದು 43 ಪೋಸ್ಟ್ ಬಿಟ್ಟಿದ್ದಾರೆ. ಹಾಗಾದರೆ ಟೋಟಲ್ ಆಗಿ 904 ಪೋಸ್ಟು ವೇಕೆನ್ಸಿ ಅವ್ರು ಕರೆದಿರೋದು. ಹಾಗೆಯೇ ಹುಬ್ಬಳ್ಳಿ ಡಿವಿಷನಲ್ಲಿ ಎಷ್ಟೆಷ್ಟು ಪೋಸ್ಟ್ ವೇಕೆನ್ಸಿ ಕರೆದಿದ್ದಾರೆ, ಹಾಗೆ ಯಾವ್ಯಾವ ಪೋಸ್ಟ್ಗೆ ಕರೆದಿದ್ದಾರೆ ಅಂತ ನೋಡೋಣ. ಫಿಟ್ಟರ್ಗೆ ಬಂದು ಇಲ್ಲಿ 101 ಪೋಸ್ಟ್ ಕರೆದಿದ್ದಾರೆ. ವೆಲ್ಡರ್ಗೆ 105 ಪೋಸ್ಟ್ ಕರೆದಿದ್ದಾರೆ. ಎಲೆಕ್ಟ್ರಿಷಿಯನ್ಗೆ ಬಂದು 76 ಪೋಸ್ಟ್ ಕರೆದಿದ್ದಾರೆ. ಹಾಗೆ ರಿಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷ್ನರ್ ಮೆಕ್ಯಾನಿಕ್ಗೆ ಬಂದು 16 ಪೋಸ್ಟ್ ಕರೆದಿದ್ದಾರೆ. ಪ್ರೋಗ್ರಾಮಿಂಗ್ ಆ್ಯಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಅಸಿಸ್ಟೆಂಟ್ಗೆ ಬಂದು 39 ಪೋಸ್ಟ್ ಕರೆದಿದ್ದಾರೆ. ಸೊ ಇದರಲ್ಲಿ ಬಂದು ಕಂಪ್ಯೂಟರ್ ಆಪ್ರೇಟಿಂಗ್ ಇರುತ್ತೆ, ಹಾಗೆ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಸಹ ಇರುತ್ತೆ. ಟೋಟಲ್ ಆಗಿ ಬಂದು 237 ಪೋಸ್ಟ್ ಅವ್ರು ಕರೆದಿರೋದು. ಟ್ರೈನಿಂಗ್ ಪೀರಿಯಡ್ ಬಂದು ಇಲ್ಲಿ 1 ವರ್ಷ ಇರುತ್ತೆ. ಹಾಗೆಯೇ ಇಲ್ಲಿ ಕೆಟಗರಿ ವೈಸ್ ಅವರು ಕೊಟ್ಟಿದ್ದಾರೆ ಎಷ್ಟೆಷ್ಟು ಪೋಸ್ಟ್ ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ. ಅದೇ ರೀತಿ ಇಲ್ಲಿ ನಾನು ಹುಬ್ಬಳ್ಳಿ ವರ್ಕ್ಶಾಪ್ದು ಹಾಕಿದ್ದೀನಿ, ಬೆಂಗಳೂರು ಡಿವಿಷನ್ದು, ಮೈಸೂರು ಡಿವಿಷನ್ ಎಲ್ಲನೂ ಕೂಡ ಇಲ್ಲಿ ಎಷ್ಟೆಷ್ಟು ಕೆಟಗರಿಯರಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಹೇಳಿ ನೀವು ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಏಜ್ ಲಿಮಿಟ್ ಎಷ್ಟು ಕೇಳಿದ್ದಾರೆ ಅಂತಂದರೆ, ಮಿನಿಮಮ್ 15 ವರ್ಷದಿಂದ ಮ್ಯಾಕ್ಸಿಮಮ್ 24 ವರ್ಷದ ಒಳಗಡೆ ಇರೋರು ಅಪ್ಲೈ ಮಾಡ್ಬೋದು. ಇವಾಗ ತಾನೇ ಏನಾರ SLC ಮುಗಿಸ್ಕೊಂಡಿದ್ದೀರಾ, 50% ಮೇಲ್ ಬಂದಿದೆ ಅಂದರೆ ಅವರು ಸಹ ಇಲ್ಲಿ ಅಪ್ಲೈ ಮಾಡ್ಬೋದು. ಹಾಗೆಯೇ ಏಜ್ ರಿಲ್ಯಾಕ್ಸೇಷನ್ನ ನೋಡೋದಾದರೆ SC/ST ಕ್ಯಾಂಡಿಡೇಟ್ಸ್ಗೆಲ್ಲ 5 ವರ್ಷ ಹೇಳಿದ್ದಾರೆ. OBC ಕ್ಯಾಂಡಿಡೇಟ್ಸ್ಗೆಲ್ಲ 3 ವರ್ಷ ಹೇಳಿದ್ದಾರೆ. ಪರ್ಸ್ನಲ್ ವಿತ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ಗೆಲ್ಲ ಬಂದು 10 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ನ ಹೇಳಿದ್ದಾರೆ. ಹಾಗೆಯೇ ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ನೋಡೋದಾದರೆ ಇಲ್ಲಿ ಜರ್ನಲ್ ಕೆಟಗರಿ, ಹಾಗೆ OBC ಕೆಟಗರಿ, EWS ಕ್ಯಾಂಡಿಡೇಟ್ಸ್ಗೆಲ್ಲ 100 ರೂಪಾಯಿ ಹೇಳಿದ್ದಾರೆ. SC/ST ಹಾಗೆ PWPD ಕ್ಯಾಂಡಿಡೇಟ್ಸ್ಗೆಲ್ಲ ಯಾವುದೇ ರೀತಿ ಫೀಸ್ ಅನ್ನೋದು ಇರೋದಿಲ್ಲ. ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೂ ಕೂಡ ಫೀಸ್ ಅನ್ನೋದು ಇರೋದಿಲ್ಲ. ನೀವು ಪೇಮೆಂಟ್ ಮಾಡ್ತೀರಾ ಅಂತಂದರೆ ಆನ್ಲೈನ್ ಮುಖಾಂತರನೇ ನೀವು ಪೇಮೆಂಟ್ನ ಮಾಡಬೇಕಾಗತ್ತೆ. ಇನ್ನು ಸೆಲೆಕ್ಷನ್ಸ್ ಯಾವ ರೀತಿ ಮಾಡ್ತಾರೆ ಅಂತ ನೋಡೋದಾದರೆ ಮೆರಿಟ್ ಲಿಸ್ಟ್ ಆಗಿರುತ್ತೆ. ಅದಾದ ನಂತರ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಇರುತ್ತೆ, ಹಾಗೆ ಮೆಡಿಕಲ್ ವೆರಿಫಿಕೇಷನ್ಸು ಸಹ ಇರುತ್ತೆ. ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ ನಿಮ್ಮದು Gmail ID, ಮೊಬೈಲ್ ನಂಬರು, ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಹಾಗೆ ಎಜುಕೇಷನಲ್ ಡಾಕ್ಯುಮೆಂಟ್ಸು, ನಿಮ್ಮದು ಫೋಟೋ, ಹಾಗೆ ಸಿಗ್ನೇಚರ್ ಸಹ ಬೇಕಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 14 ಜುಲೈ 2025 ಆಗಿರುತ್ತೆ.
ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 13 ಆಗಸ್ಟ್ 2025ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ಆಮೇಲೆ ಫೀಸ್ ಪೇಮೆಂಟು ಸಹ 13 ಆಗಸ್ಟ್ 2025ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ರೈಲ್ವೆ ಸೌತ್ ವೆಸ್ಟರ್ನಲ್ಲಿ ಬಂದು ಇಂಪಾರ್ಟೆಂಟ್ ಲಿಂಕ್ ನೋಡೋದಾದರೆ ಅಫಿಷಿಯಲ್ ವೆಬ್ಸೈಟ್ ಬಂದು rrb.gov.in ಮುಖಾಂತರ ನೀವು ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.